ಇದ್ರಲ್ಲಾದ್ರೂ ನನ್ಗೇನಾದ್ರೂ ತಂದಿದಾನ ತಂಗಿ ಅಂತ ಪ್ರೀತಿಯಿಂದ ನೈಟಿ ತಂದಿರ್ತೀನಿ ನೋಡು. ನಗ್ಬೇಡ, ನಿಜವಾಗ್ಲೂ ನೈಟಿನೇ. ಸೈಜ್ ಬೇರೆ ಗೊತ್ತಾಗಿಲ್ಲ, ತಂದ್ಬಿಟ್ಟಿದೀನಿ. ಹೆಂಗಿದ್ರೆ ಹಾಕೋಬೇಕು. ಕಲಿ ಅಂದ್ರೆ ಬಣ್ಣ ಫಸ್ಟ್ ಸ್ಥಾನದಲ್ಲಿ ನಿಂತ್ಕೋತಾರೆ. ಇಲ್ಲ, ಎಲ್ಲ ಯೂಸ್ಡ್ ಐಟಮ್. ಎಲ್ಲ ಯೂಸ್ಡ್ ಐಟಮ್. ಇದ್ರಲ್ಲಿ ಏನೋ ಹರ್ಬಲ್ ಏನೇನೋ ಕಾಣಿಸ್ಕೊತೈತೆ. ಅಮ್ಮ ತಲೆಗೆ ಮೆಹಂದಿ. ಇದು ಅಮ್ಮಂಗ ಇಷ್ಟೊಂದು ಅದಕ್ಕೆ ಹೋಲ್ಸೇಲ್ ಪರ್ಚೇಸ್ ಹಾಕೊಂಡ್ ಬಂದ್ಬಿಟ್ರು. ಓಕೆ, ಇದ್ರಲ್ಲಿ ಏನಿದೆ ನೋಡೋಣ ಬನ್ನಿ. ಎತ್ತಿದ ತಕ್ಷಣ ಒಂದ್ ಸೀರೆ ಇದು ಅಲ್ಲಿ ತಗೊಂಡಿಸ್, ಅಲ್ಲಿ ಫಂಕ್ಷನ್ ತಗೊಂಡಿಸ್ ಸೀರೆ. ಇದು ಯೂಸ್ಡ್. ಇದು ಯೂಸ್ಡ್. ಅದು ಯೂಸ್ಡ್. ಕನ್ಫ್ಯೂಸ್ ಮಾಡ್ತಾನೆ ಇರಿ ಒಂದ್ ನಿಮಿಷ. ಇದಂತ ಅನ್ಯೂಸ್ಡ್. ಇದು ನೋಡೋಣ. ಇಲ್ಲ, ಮಿಕ್ಸ್ ಇರುತ್ತೆ ಮೇಲೆ ಟವಲ್ ಇಕ್ಕಿದೀನಿ. ಓಕೆ, ಇದೆಲ್ಲ ಯೂಸ್ಡ್ ಆಯ್ತಾ? ಅದೆಲ್ಲ ಹೊಸದು. ಅದೇ ನಿನ್ಗೆ ಹೇಳಿದ್ನಲ್ಲ ನೈಟಿ ಅಂತ ಹೇಳಿದ್ನಲ್ಲ, ಅದೇ ಅದು ಅಷ್ಟೇ. ಅಲ್ಲಿ ಹೋಯ್ತು ನೋಡು, ಎಲ್ಲ ನಿನಗೆ ತಂದಿರೋ ನೈಟಿಗಳು. ಅದು ಅದೆಲ್ಲ ತೆಗ್ದಾಕಿದೆ ನೋಡು. ಮತ್ತೆ ಕಂಫರ್ಟಬಲ್ ಆಗಿ ನೈಟಿ ಹಾಕೊಂಡು ವಿಡಿಯೋ ಮಾಡಿ. ನೈಟಿ ಸರಿ, ಓಕೆ. ನಾನಂತೂ ಹಾಕಲ್ಲ, ಅದು ಗೊತ್ತು ಅವನಿಗೆನೆ. ಅವ್ರ ವೈಫ್ ಬಂದ್ರೆ ಅವ್ರ ವೈಫ್ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ಸೋಣ. ಅದೆಲ್ಲ ಅಮ್ಮಂದು. ನಮ್ಮ ಮಮ್ಮಿ ಇದುವರೆಗೂ ಯಾವತ್ತೂ ನೈಟಿ ಹಾಕಿಲ್ಲ. ನಮ್ಮ ಮಮ್ಮಿ ತಗೊಂಡ್ಬಂದವ್ರು ನೋಡಿ. ನೈಟಿ ಹಾಕದ್ಮೇಲೆ ಒಂದು ಬ್ಲಾಗ್ ಹೆಂಗಿರ್ತಾರ ಅಮ್ಮ. ಇದು ಬ್ಲೌಸ್ ಪೀಸ್. ಇದು ಓಕೆ. ಇದು ಎಲ್ಲ ಅದು ಲೇಡೀಸ್ಗೆ ಮನೆಗೆ ಹೋದ್ರೆ ಕೊಡ್ತಾರಲ್ಲ ಆ ತರ. ಇದು ಎಲ್ಲ ಕಲೆಕ್ಷನ್ ಮಾಡ್ಕೊಂಡು ಬಂದ್ಬಿಟ್ಟು. ಹೌದು, ಇದೇ ತರ ನಮಗೂ ಮನೆ ಕೊಡ್ತಾರೆ. ನೋಡೋಣ ಬನ್ನಿ ಏನಿದೆ ಅಂತ. ಶಾಪಿಂಗ್ ಮಾಡ್ಕೊಂಡ್ ಬಂದವನ್ರಿ. ಸೀರೆ ಅದು ರಿಲೇಟಿವ್ ಕೊಡೋದಕ್ಕೆ. ಓಕೆ, ಹೊಸ ಸೀರೆ. ಇದ್ರಲ್ಲಿ ಏನಿದೆ? ಇದು ನನ್ಗೆ ಅನ್ಸುತ್ತೆ. ಸೈಜ್ ಸೆಟ್ ಆಗುತ್ತಲ್ಲೋ ಗೊತ್ತಿಲ್ಲ. ಇವಂದು ಆಕ್ಚುಲಿ ಸೆಲೆಕ್ಷನ್ ಚೆನ್ನಾಗಿರಲ್ಲ ಗೈಸ್. ಲಕ್ಕೀಲಿ ಚೆನ್ನಾಗಿ ತಗೊಂಡ್ಬಿಟ್ಟಿರೋದು. ನನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಅಮ್ಮನ್ ಕೇಳು. ಇವನ್ ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅಂದ್ರೆ ನಾನು ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಅವನು ನನಗೆ ಗೋವಾಗ್ ಹೋದಾಗ ಒಂದು ಬಾಕ್ಸ್ ತುಂಬಾ ಇಯರಿಂಗ್ಸ್ ತಂದು ಕೊಟ್ಟಿದ್ದ. ಯಾವಾಗ ತಂದಿದ್ದು? ಹಾಕ್ತೀನಿ ಬ್ಲಾಗ್ ಅಲ್ಲಿ. ನನಗೆ ಸೆಲೆಕ್ಷನ್ ನೋಡಿ, ಕೆಲಸ ಇಲ್ದೇ ಇರ್ಬೇಕಾದ್ರೆ ತಂದಿದ್ದು. ಸೆಲೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅದನ್ನ ಪ್ರೂವ್ ಮಾಡ್ಬೇಕಲ್ವಾ. ಅದನ್ನ ನಾನು ಇನ್ನೊಂದು ಬ್ಲಾಗ್ ಮಾಡಿ ಹಾಕ್ತೀನಿ. ಓಕೆ, ನೈಸ್. ನಾನು ಯೂಶಲಿ ಚೂಡಿದಾರ್ ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಐರನ್ ಮಾಡ್ಬೇಕು ಅಂತ. ಬಟ್ ಇದೆಲ್ಲ ಹಾಕಿ ಹಾಕ್ತೀನಿ. எனக்கு பிடிச்ச கலர் ಬ್ಲ್ಯಾಕ್. ಬ್ಲ್ಯಾಕ್ ಕಲರ್ ಬೇಕು, ಬ್ಲ್ಯಾಕ್ ಕಲರ್ ಬೇಕು ಅಂತ ಹೇಳ್ತಿದ್ದಲ್ಲ, ಬ್ಲ್ಯಾಕ್ ಇದು ತಗೊಂಡ್ಬಿಡು. ವಿತ್ ಪ್ಯಾಂಟ್ ತಂದಿದ್ದಾರೆ. 3 ತಂದ್ಬಿಟ್ಟಿದ್ದಾನೆ ಈಗ. ಆದ್ರೂ ಅವ್ರು ತಂದಿದ್ದು ಜಾಸ್ತಿ ಅಲ್ಲ. ನಮ್ಗೆ ಆಕ್ಚುಲಿ ನಮ್ಗೆ ಸೈಜ್ ಗೊತ್ತು, ನಿನ್ ಸೈಜ್ ಗೊತ್ತಿಲ್ವಲ್ಲ. ನೆಕ್ಸ್ಟ್ ಜಾಸ್ತಿ ತಂದ್ಬಿಟ್ಟು ಇದ್ರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಕಲರ್ ಇದೆ ಗೈಸ್. ಅದು ಅಮ್ಮಂದು. ಇದು ಪವಾಡ. ಓಕೆ, ಇದು ನಮ್ಮ ಮಮ್ಮಿ ಬಾಡಿ ಸ್ಕರ್ಟ್. ಇದು ಒಂದು ಬ್ಯಾಗ್ ತುಂಬಾ ಇದೆ ಅಷ್ಟೇ ಗೈಸ್. ಅಷ್ಟೇ ಅಂತ ಹೇಳಕ್ಕಾಗಲ್ಲ ದೇವ್ರಾಣೆ. ನಾನು ಆಕ್ಚುಲಿ ಬಂದೇ ವ್ಲಾಗ್ ಅಲ್ಲಿ ಇದೆಲ್ಲ ಮುಗ್ಸೋಣ ಅನ್ಕೊಂಡೆ. ಇದ್ ನೋಡಿದ್ರೆ 2-3 ವ್ಲಾಗ್ ಹೋಗೋ ತರ ಇದೆ. ಐ ಆಮ್ ಸೋ ಸಾರಿ. ಅನ್ಫಾರ್ಚುನೇಟ್ಲಿ ನೀವು 3 ವ್ಲಾಗ್ ನೋಡ್ಬೇಕಾಗುತ್ತೆ. ಶಾಪಿಂಗ್ ಸೀರೀಸ್ 1, ಶಾಪಿಂಗ್ ಸೀರೀಸ್ 2 ಅಂತ ಬರ್ತೀನಿ ಇವಾಗ. ಅಷ್ಟೇ ಗೈಸ್. ನಮ್ಮ ಅಣ್ಣ ನನ್ಗೆ ಇದು ಖುಷಿಯಿಂದ ತಂದಿದ್ದಾನೆ. ಸೊ ಅವ್ನಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ನನ್ನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ಕೊಂತೀನಿ. ಬಾಯ್, ಸಿ ಯು. ಅದಕ್ಕೆ ಕಾಸು ಕೊಟ್ಬಿಡು. ಹೇಳ್ತಾ ತೆಗ್ದಿದ್ದು ಎಷ್ಟೊತ್ತು ಅಲ್ಲ, ಪಾಸ್ ಮಾಡಿ ಸ್ಟಾಪ್ ಮಾಡಲ್ಲ ಅಷ್ಟೇನಾ? ಹಂಗೆ ಬಂದ್ಬಿಟ್ಟು ನಿನ್ ಪಾದಕ್ಕೆ ಅಷ್ಟೇ.